ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಜಯೇಂದ್ರ. ನೀವು ನನ್ನ ಚಾನಲ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತೆ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಪಡೆಯಬಹುದು. ನಿರಂತರವಾಗಿ ಮಾಹಿತಿಯನ್ನು ಪಡೆಯಲು ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ. ಮೂವಿಂಗ್ ಆವರೇಜ್ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ನೀವು ಕೇಳಿರ್ಬೋದು. ಮೂವಿಂಗ್ ಆವರೇಜ್ ಅನ್ನೋ ಒಂದು ಪದ ಸಾಮಾನ್ಯವಾಗಿ ಬಳಕೆ ಮಾಡ್ತಾರೆ. ಸೊ ಹಾಗಾದರೆ ಮೂವಿಂಗ್ ಆವ್ರೇಜ್ ಅಂದರೆ ಏನು, ಮೂವಿಂಗ್ ಆವ್ರೇಜ್ನಲ್ಲಿ ಎಷ್ಟು ವಿಧ, ಅದನ್ನು ಬಳಸಿ ನಾವು ಹೇಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬಹುದು ಹಾಗೂ ಹೂಡಿಕೆಯನ್ನು ಮಾಡಿ ಹೇಗೆ ಪ್ರಾಫಿಟ್ ಮಾಡಬಹುದು ಅಂತ ನೋಡೋಣ. ನಮಗೆ ಮೂವಿಂಗ್ ಆವ್ರೇಜ್ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಮಾಡೋದಕ್ಕೆ ಟೈಮ್ ಪೀರಿಯಡ್ ಬೇಕಾಗಿರುವುದು ಸಾಮಾನ್ಯವಾಗಿ 200 ಡೇಸ್, ಅಂದರೆ 200 ದಿವಸದ ಮೂವಿಂಗ್ ಆವ್ರೇಜ್. ಮೂವಿಂಗ್ ಆವ್ರೇಜಲ್ಲಿ ತುಂಬ ವಿಧಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಾ ಇರೋದು ಸಿಂಪಲ್ ಮೂವಿಂಗ್ ಆವ್ರೇಜ್, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಮತ್ತು ವೇಟೆಡ್ ಮೂವಿಂಗ್ ಆವ್ರೇಜ್. ಬನ್ನಿ ನೋಡೋಣ ಹಾಗಾದರೆ ಇದನ್ನು ಹೇಗೆ ಪ್ಲಾಟ್ ಮಾಡಬೇಕು, ಇದರಿಂದ ಏನು ಯೂಸ್ ಇದೆ ಅಂತ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಶೇರ್ಖಾನ್ನ ಟ್ರೇಡ್ ಟೈಗರ್ ಪ್ಲ್ಯಾಟ್ಫಾರ್ಮ್. ಇದೊಂದು ಉಚಿತ ಸಾಫ್ಟ್ವೇರ್ ಆಗಿದ್ದು, ಇದನ್ನು ಪಡೆಯಲು ನಿಮಗೆ ಆಸಕ್ತಿ ಇದ್ದಲ್ಲಿ ನನಗೆ ಮೇಲ್ ಮಾಡಿ ಅಥವಾ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ನಂಬರನ್ನು ಟೈಪ್ ಮಾಡಿ. ನೀವು ನೋಡ್ತಿರೋದು ನಿಫ್ಟಿಯ ಡೈಲಿ ಚಾರ್ಟ್. ಇವತ್ತು ಅಂದರೆ 28 ಮೇ ಶುಕ್ರವಾರ ನಿಫ್ಟಿ ಆಲ್ ಟೈಮ್ ಹೈ ಮಾಡಿದೆ ಮತ್ತು ಆಲ್ ಟೈಮ್ ಹೈಯಲ್ಲಿ ಕ್ಲೋಸ್ ಕೂಡ ಆಗಿದೆ. ಇದೊಂದು ರೆಕಾರ್ಡ್ ಆಗಿದ್ದು ಮಾರ್ಕೆಟ್ ತುಂಬ ಚೆನ್ನಾಗಿ ಸ್ಟೇಬಲ್ ಆಗಿ ನಿಂತಿದೆ. ಆದರೆ ನಾವು ಇವತ್ತು ಹೇಳ್ತಿರೋ ವಿಷಯ ನಿಫ್ಟಿ ಬಗ್ಗೆ ಅಲ್ಲ, ಸಿಂಪಲ್ ಮೂವಿಂಗ್ ಆವ್ರೇಜ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಹಾಗೂ ವೇಟೆಡ್ ಮೂವಿಂಗ್ ಆವ್ರೇಜಸ್. ಸೊ ಸಿಂಪಲ್ ಮೂವಿಂಗ್ ಆವ್ರೇಜ್ ಇದನ್ನು ಹೇಗೆ ಪ್ಲಾಟ್ ಮಾಡೋದು ನೋಡೋಣ ಬನ್ನಿ. ಇದು ನಿಫ್ಟಿಯ ಡೈಲಿ ಚಾರ್ಟ್. ಆವ್ರೇಜಸ್ ಹೋಗಿ ಎಸ್ ಅಂದರೆ ಸಿಂಪಲ್ ಆವ್ರೇಜ್ ಪೀರಿಯಡ್ 200 ಡೇಸ್ ಮತ್ತು ಡಿಫಾಲ್ಟ್ ವ್ಯಾಲ್ಯೂ ಏನಿದೆ ಅದನ್ನೇ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಸಿಂಪಲ್ ಮೂವಿಂಗ್ ಆವ್ರೇಜಸ್. ಅಂದರೆ ಮಾರ್ಕೆಟ್ ಮೇಲ್ಗಡೆ ಇದ್ದಾಗ ಆವ್ರೇಜ್ ಆಟೋಮೆಟಿಕಲಿ ಗ್ರೀನ್ ಕಲರ್ಲಿ ಇಂಡಿಕೇಟ್ ಮಾಡಿದೆ ಹಾಗೂ ಡೌನ್ ಟ್ರೆಂಡಲ್ಲಿ ಇದ್ದಾಗ ರೆಡ್ ಕಲರ್ಲಿ ಇಂಡಿಕೇಟ್ ಮಾಡಿದೆ. ಅದೇ ಥರ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್, ಇಲ್ಲಿ ಎಸ್ ಬದಲು ಇ ಹಾಕಬೇಕು. ಇ ಅಂದರೆ ಎಕ್ಸ್ಪೋನೆನ್ಷಿಯಲ್ ಅಗೇನ್, ಮತ್ತು 200 ಡೇಸ್. ಮತ್ತು ನಾನು ಕಲರ್ನ ಚೇಂಜ್ ಮಾಡ್ತಾ ಇದ್ದೀನಿ, ವೈಟ್ ಕಲರ್. ಇದು ಬಂದ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಹಾಗೂ ಇನ್ನೊಂದು ವೇಟೆಡ್ ಮೂವಿಂಗ್ ಆವ್ರೇಜ್. ಹಾಗೆ ಇದ್ರ ಕಲರ್ ಕೂಡ ನಾನು ಚೇಂಜ್ ಮಾಡ್ತಾ ಇದ್ದೀನಿ, ಬ್ಲೂ ಕಲರ್. ಇದು ವೇಟೆಡ್ ಮೂವಿಂಗ್ ಆವ್ರೇಜ್. ಸೊ ಮೂರನ್ನು ನಾವು ಪ್ಲಾಟ್ ಮಾಡಿದಾಗ ಇದು ಈ ಥರ ಕಾಣ್ತದೆ. ಸಿಂಪಲ್ ಮೂವಿಂಗ್ ಆವ್ರೇಜ್ ವ್ಯಾಲ್ಯೂ ಬಂದ್ಬಿಟ್ಟು ಇವತ್ತಿನ ಕ್ಲೋಸ್ ಆಗಿರೋ ವ್ಯಾಲ್ಯೂ 13,437.26. ಅದೇ ಥರ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಇಂದು 13,649.78. ಹಾಗೆಯೇ ವೇಟೆಡ್ ಮೂವಿಂಗ್ ಆವ್ರೇಜ್ ಪ್ರೈಸ್ ಬಂದ್ಬಿಟ್ಟು 14,212.53. ಹಾಗಾದರೆ ಈ ಆವ್ರೇಜಸ್ ಏನು ಹೇಳ್ತಾ ಇದೆ ಅಂತ ನಮಗೆ ಅಂದರೆ, ನಾವು ಚಾರ್ಟನ್ನು ಸ್ವಲ್ಪ ಹಿಂದೆ ಹೋಗಿ ನೋಡಿದಾಗ ಹೋದ ವರ್ಷ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿತ್ತು. ಅಲ್ಲಿಂದ ಕ್ರಾಸ್ ಆದಾಗ ಇದು ಕೆಂಪು ಲೈನಿಗೆ ಕಾಣ್ತಾ ಇದೆ, ಇದು ಸಿಂಪಲ್ ಮೂವಿಂಗ್ ಆವ್ರೇಜ್. ಸೊ ಮಾರ್ಕೆಟ್ ಅಂದರೆ ನಿಫ್ಟಿ 20 ಜುಲೈ 2020ಕ್ಕೆ ಸಿಂಪಲ್ ಮೂವಿಂಗ್ ಆವ್ರೇಜ್ನ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ. ಅದೇ ಥರ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ನ ಮೇಲ್ಗಡೆ ಬಂದಿದ್ದು 2 ಜುಲೈ. ಹಾಗೆಯೇ ವೇಟೆಡ್ ಮೂವಿಂಗ್ ಆವ್ರೇಜ್ ಪ್ರೈಸ್ ಮೇಲ್ಗಡೆ ಬಂದಿರೋದು 23 ಜೂನ್.
ಅಂದರೆ ಈ ಮೂವಿಂಗ್ ಆ್ಯಾವ್ರೇಜ್ ಮೇಲ್ಗಡೆ ನಿಫ್ಟಿ ಅಥವಾ ಯಾವುದೇ ಸ್ಟಾಕ್ ಕ್ಲೋಸ್ ಆಗಿದೆ ಅಂದರೆ ಅದರ ಅಪ್ ಟ್ರೆಂಡ್ಸ್ ಶುರು ಆಗಿದೆ ಅಂತ. ಹಾಗೆಯೇ ಯಾವುದಾದ್ರೂ ಸ್ಟಾಕ್ ಅಥವಾ ಷೇರಿನ ಬೆಲೆ ಹಾಗೂ ನಿಫ್ಟಿ ಅಪ್ವರ್ಡ್ ಮೂಮೆಂಟ್ ಶುರು ಮಾಡಿದಾಗ ನಾವು ಹಣವನ್ನು ಹೂಡಿಕೆ ಮಾಡಿ ಅದು ಮೂವಿಂಗ್ ಆ್ಯಾವ್ರೇಜ್ನ ಕೆಳಗಡೆ ಕ್ಲೋಸ್ ಆದಾಗ ನಾವು ಹಣವನ್ನು ಹಿಂತೆಗೆಯಬಹುದು. ಇದರಿಂದ ಸಾಮಾನ್ಯವಾಗಿ ಪ್ರಾಫಿಟನ್ನು ಮಾಡಬಹುದು. ಆದರೆ ಪ್ರತಿಯೊಂದು ಸಲಿಯೂ ಮೂವಿಂಗ್ ಆ್ಯಾವ್ರೇಜ್ನ ಮೇಲ್ಗಡೆ ಕ್ಲೋಸ್ ಆಗಿ ಮತ್ತೆ ಕೆಳಗಡೆ ಕ್ಲೋಸ್ ಆದಾಗ ಪ್ರತಿ ಬಾರಿಯೂ ಹಣ ಮಾಡುತ್ತೇವೆ ಅಂತ ಗ್ಯಾರಂಟಿ ಹೇಳಕ್ಕೆ ಬರಲ್ಲ. ಆದರೆ ಮೋಸ್ಟ್ ಆಫ್ ದ ಟೈಮ್ ಇದು ನಮಗೆ ಪ್ರಾಫಿಟನ್ನು ಕೊಡುತ್ತದೆ. ಸೊ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜನ್ನು ಲಾಂಗ್ ಟರ್ಮಲ್ಲಿ ಬೆಳೆಸಬಹುದಾಗಿದೆ. ಅದೇ ಥರ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜನ್ನು ಶಾರ್ಟ್ ಟರ್ಮ್ ಟ್ರೇಡಿಂಗಿಗೆ ಅಂದರೆ ಕೆಲವು ವಾರ ಅಥವಾ ಕೆಲವು ದಿವಸಗಳ ಮಟ್ಟಿಗೆ ಅಥವಾ ಸ್ವಿಂಗ್ ಟ್ರೇಡಿಂಗ್ ಈ ಥರದಲ್ಲಿ ಬಳಸಬಹುದಾಗಿದೆ. ಹಾಗೆಯೇ ವೆಯ್ಟೆಡ್ ಮೂವಿಂಗ್ ಆ್ಯಾವ್ರೇಜಸನ್ನು ಇನ್ನೂ ಕಡಿಮೆ ಅವಧಿಯಲ್ಲಿ ಬಳಸಬಹುದಾಗಿದೆ. ಸೊ ಈ 3 ಡಿಫ್ರೆನ್ಸಸ್ ಇದೆ. ಆದರೆ ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡಲು ಹಾಗೂ ಟ್ರೇಡ್ ಮಾಡಲು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ತುಂಬ ಉಪಯುಕ್ತವಾಗಿರುತ್ತದೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಮೂವಿಂಗ್ ಆ್ಯಾವ್ರೇಜಸ್ನಲ್ಲಿ ಮುಖ್ಯವಾಗಿ ಇರೋದು 3. ಇನ್ನೂ ತುಂಬ ವಿಧಗಳಿವೆ. ಆದರೆ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಬಳಕೆಯಲ್ಲಿರೋದು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಂದರೆ SMA ಮತ್ತು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್. ಹಾಗೂ ಇದನ್ನು ಪ್ಲಾಟ್ ಮಾಡಲು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ 200 ದಿವಸದ ಪೀರಿಯಡನ್ನು ಮುಖ್ಯವಾಗಿ ಯೂಸ್ ಮಾಡ್ತೇವೆ. ಸೊ ಇದನ್ನು ಬಳಸಿ ನಾವು ಮುಂದಿನ ದಿವಸಗಳಲ್ಲಿ ಹೇಗೆ ಹೂಡಿಕೆ ಮಾಡ್ಬೋದು ಹಾಗೂ ಇದರ ಜೊತೆಗೆ ಬೇರೆ ಇಂಡಿಕೇಟರ್ಗಳನ್ನು ಬಳಸಿ ನಾವು ಹೇಗೆ ಟ್ರೇಡ್ ಮಾಡ್ಬೋದು ಮತ್ತು ಎಲ್ಲಿ ಎಂಟ್ರಿ ಮತ್ತು ಎಕ್ಸಿಟನ್ನು ತೆಗೆದುಕೊಳ್ಬಹುದು ಅಂತ ತಿಳ್ಕೊಳ್ಳೋಣ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡಿದ್ದು ಮೊದಲನೆಯದಾಗಿ ಟೈಮ್ ಪೀರಿಯಡ್ 200 ಡೇಸ್ ಹಾಗೂ ಮೂವಿಂಗ್ ಆ್ಯಾವ್ರೇಜ್ನ 3 ವಿಧಗಳು. ಅದರಲ್ಲಿ ಮುಖ್ಯವಾಗಿ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಹಾಗೂ ವೆಯ್ಟೆಡ್ ಮೂವಿಂಗ್ ಆ್ಯಾವ್ರೇಜ್. ಇಲ್ಲಿ ನಾವು ವೆಯ್ಟೆಡ್ ಮೂವಿಂಗ್ ಆ್ಯಾವ್ರೇಜ್ಗೆ ತುಂಬಾ ಪ್ರಾಮುಖ್ಯತೆ ಕೊಡುವ ಅವಶ್ಯಕತೆ ಇಲ್ಲ, ಆದರೆ ಗೊತ್ತಿರಲಿ ಅಂತ ನಾನು ಹೇಳಿದೆ. ಸೊ ಆದಷ್ಟು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮುಂದಿನ ದಿವಸಗಳಲ್ಲಿ ನಾನು ಬೇರೆ ಇಂಡಿಕೇಟರ್ನ ಜೊತೆಗೆ ಇದನ್ನು ಪ್ಲಾಟ್ ಮಾಡಿ ಹೇಗೆ ಮಾಡ್ಬೋದು ಅಂತ ಟ್ರೇಡ್ನ ಹೇಳ್ಕೊಡ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಗಳಲ್ಲಿ ಶೇರ್ ಮಾಡಿ ಹಾಗೂ ನಿರಂತರವಾಗಿ ಮಾಹಿತಿಯನ್ನು ಪಡೆಯಲು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.